ಇರುವಂತೆಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಪ್ರೀತಿಗಳ యేసಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಸಮುದ್ರ ದೇವರೇ, ನಾವು ಕೆಲವು ನಿಮಿಷಗಳ ಕಾಲ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಕ್ಕೆ ಹೋಗುತ್ತಿರುವಾಗ ನಿನ್ನ ಮಟ್ಟಿಗೆ ಮಾತಾಡ್ರಿ ಅಪ್ಪ ಕರ್ತನೆ. ಸ್ವಾಮಿ, ಅಡೆತಡೆಗಳಿದ್ದರೂ ದೇವರೇ, ಅನಾನುಕೂಲಗಳಿದ್ದರೂ ಕೂಡ ಇವತ್ತು ರಾತ್ರಿ ನಾವು ಸ್ವಲ್ಪ ಸಮಯ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ, ನಮ್ಮೊಟ್ಟಿಗೆ ಮಾತಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ಜೀವಳ ಕರ್ತನೆ. ಅಮೇನ್, ಅಮೇನ್, ಅಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರು ನಿಮ್ಮ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಇವತ್ತಿನ ರಾತ್ರಿ ದೇವರ ಸನ್ನಿಧಾನದಲ್ಲಿರುವಂತ ಎಲ್ಲಾ ದೇವರ ಮಕ್ಕಳಿಗೂ ನನ್ನ ಒಂದು ಚಿಕ್ಕ ಸಂದೇಶ ಏನಪ್ಪಾ ಅಂದ್ರೆ, ನಮ್ಮ ದೃಷ್ಟಿ, ನಮ್ಮ ಹೃದಯ ದೇವರಿಗೆ ಹತ್ತಿರವಾಗಿದೆಯಾ, ಲೋಕಕ್ಕೆ ಹತ್ತಿರವಾಗಿದೆಯಾ, ದೇವರ ಪ್ರೀತಿ ನಮ್ಮ ಜೀವಿತದಲ್ಲಿ ಇದೆಯಾ ಇಲ್ವಾ ಎಂಬುದಾಗಿ ನಿಮಿಷಗಳು ಈ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸಾರಿ ಒಂದು ಕತೆ ಹೇಳುವುದರ ಮುಖಾಂತರ ನಾನು ಈ ವಾಕ್ಯ ಭಾಗವನ್ನು ಪ್ರಾರಂಭ ಮಾಡ್ತೀನಿ. ಒಂದು ಸಾರಿ ಒಂದು ಬಡ ಕುಟುಂಬದಲ್ಲಿ ತುಂಬಾ ನಿರ್ಗತಿಕರಾಗಿ ಒಂದು ಕುಟುಂಬ ಒಂದು ಹಳ್ಳಿ ಎಲ್ಲಿ ಜೀವಿಸ್ತಾ ಇರ್ತಾರೆ. ಅವರದು ಸಿಟಿ ಆಗಿಲ್ಲ, ಹಳ್ಳಿ ಪ್ರದೇಶದಲ್ಲಿ ಜೀವಿಸ್ತಾ ಇರ್ತಾರೆ. ಹಳ್ಳಿ ಪ್ರದೇಶದಲ್ಲಿ ಜೀವಿಸುವಾಗ ಆ ಹಳ್ಳಿಯಲ್ಲಿ ಸುಮಾರು ಒಂದು 500,000 ಕುಟುಂಬಗಳು ಇರ್ತವೆ. ಆ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಇರ್ತದೆ. ಒಂದು ಬಡ ಕುಟುಂಬ ಇರುವಾಗ ಒಬ್ಬ ತಂದೆಗೆ ಒಬ್ಳೆ ಮಗಳು ಇರ್ತಾಳೆ. ಆ ತಂದೆ ಆ ಹಳ್ಳಿಯಲ್ಲಿ ಆ ಮಗಳು ಒಬ್ಳೆ ಮಗಳಾಗಿರುವಾಗ ಆ ತಂದೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕೈಲಿ ಆದಷ್ಟು ಕೂಲಿ ಮಾಡಿ ಕಷ್ಟಪಟ್ಟು ಆ ಮಗಳನ್ನು ಏನ್ ಮಾಡ್ತಿರ್ತಾರೆ ಅಂದ್ರೆ ಓದಿಸ್ತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೆ. 1ನೇ ತರಗತಿ 9ನೇ ತರಗತಿ ಮುಗಿರ್ತದೆ. ಲಾಸ್ಟ್ 10ನೇ ತರಗತಿಗೆ ಬರ್ತಾಳೆ ಮಗು. ಬರುವಾಗ 10ನೇ ತರಗತಿ ಓದಿ ಕೊನೆಯದಾಗಿ ಆನೆಲ್ ಎಕ್ಸಾಮ್ ಬರ್ತದೆ. ಆನೆಲ್ ಎಕ್ಸಾಮಿನೇಷನ್ ಬರುವಾಗ ಆ ಪರೀಕ್ಷೆ ಬರೆಯುವಂತ ಸಮಯದಲ್ಲಿ ತಂದೆ ಮಗಳಿಗೆ ಒಂದು ಪ್ರಾಮಿಸ್ ಮಾಡ್ತಾರೆ. ಏನಪ್ಪ ಪ್ರಾಮಿಸ್ ಮಾಡ್ತಾರಂದ್ರೆ, ಮಗಳೇ, ನೀನು ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ ಒಂದು SLC ಫಸ್ಟ್ ಕ್ಲಾಸ್ ಪಾಸ್ ಆದ್ರೆ ನಾನ್ ನಿನಗೆ ಏನ್ ಮಾಡ್ತೇನೆ, ಹೋಗಿ ಒಂದು 5-ಸ್ಟಾರ್ ಹೋಟ್ಲಲ್ಲಿ ಒಂದು ನಿನಗೆ ಊಟ ಕೊಡಿಸ್ತೀನಿ, ಒಂದು ಔತಣ ಮಾಡಿಸ್ತೀನಿ ಎಂಬುದಾಗಿ ಆ ತಂದೆ ಮಗಳಿಗೆ ಒಂದು ಒಪ್ಪಂದ ಮಾಡಿಕೊಡ್ತಾರೆ. ಒಪ್ಪಂದ ಮಾಡಿಕೊಂಡಾಗ ಆ ಮಗಳು ಅದೇ ರೀತಿಯಾಗಿ ತಂದೆಯ ಮಾತನ್ನು ಮೀರದೆ ಒಳ್ಳೆ ರೀತಿಯಲ್ಲಿ ಓದಿ ಆ ಮಗಳು ಏನ್ ಮಾಡ್ತಾಳೆ ಅಂದ್ರೆ SLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳೆ. ಪಾಸ್ ಆದ್ಮೇಲೆ ತಂದೆ ಕೊಟ್ಟಂತ ಮಾತನ್ನು ಆತನು ನೆರವೇರಿಸ್ಕೊಳ್ಬೇಕು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಂದ್ರೆ, ಒಂದು ಹಳೆಯ ಪಂಚೆ ಕಟ್ಕೊಂಡು, ಒಂದು ಹಳೆ ಶರ್ಟ್ ಹಾಕೊಂಡು, ಒಂದು ಹಳೆ ಟವಲ್ ಹಾಕೊಂಡು, ಆ ಮಗು ಕೂಡ ಒಂದು ಹಳೆ ಬಟ್ಟೆ ಹಾಕೊಂಡಿರ್ತಾಳೆ. ಹಳೆ ಬಟ್ಟೆ ಹಾಕೊಂಡಿರುವಾಗ ತಂದೆ ಹೇಳ್ತಾನೆ, ಮಗಳೇ, ನೀನು SLC ಪಾಸ್ ಆಗಿದ್ಯಲ್ಲಮ್ಮ, ನಾನ್ ನಿನಗೆ ಮಾತು ಕೊಟ್ಟಿದ್ದೆ, ಒಂದು 5-ಸ್ಟಾರ್ ಹೋಟ್ಲಲ್ಲಿ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಅಂತೇಳಿ ಎಂಬುದಾಗಿ ಹೇಳಿ ಆ ಮಗುವನ್ನ ಎಲ್ಲ ಕರ್ಕೊಂಡು ಹೋಗ್ತಾರಂದ್ರೆ, ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಒಂದು 5-ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ಏನ್ ಮಾಡ್ತಾರಂದ್ರೆ, ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಅವರ ಬಟ್ಟೆ ತುಂಬಾ ಗಲೀಜಾಗಿ ಹೀನವಾದಂತ ಪರಿಸ್ಥಿತಿ ಇರ್ತದೆ. ಆ ಒಂದು ಮೂಲೆಯಲ್ಲಿ ಕೂತ್ಕೊಂಡಾಗ ಅಲ್ಲಿ ಕ್ಲೀನ್ ಮೇಕರ್ ಬರ್ತಾನೆ. ನಿಮಗೆ ಏನ್ ಬೇಕಂತ ಕೇಳಿದಾಗ ತಂದೆ ಮಗಳು ಕೂಡ ಒಂದು ಮೂಲೆಯಲ್ಲಿ 2 ಚೇರಲ್ಲಿ ಒಂದು ಸಣ್ಣ ಟೇಬಲ್ ಮೇಲೆ ಕುತ್ಕೊಂಡಿರುವಾಗ ಒಂದು ಕ್ಲೀನ್ ಮೇಕರ್ ಬಂದು ಕೇಳ್ತಾನೆ, ಏನ್ ಬೇಕಂತ ಕೇಳಿದಾಗ ತಂದೆ ಹೇಳ್ತಾನೆ, ನೋಡಪ್ಪ, ನನ್ನ ಮಗಳಿಗೆ ನಾನು ಏನ್ ಕೊಟ್ಟಿದ್ದೆ ಅಂದ್ರೆ ಒಂದು ಭಾಷೆ ಕೊಟ್ಟಿದ್ದೆ. SLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗುವಾಗ ನಾನು ನಿನಗೆ 5-ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಎಂಬುದಾಗಿ. ಇವತ್ತು ನನ್ನ ಮಗಳಿಗೆ ನೀವೇನ್ ಮಾಡ್ಬೇಕಂದ್ರೆ, ನನ್ನ ಮಗಳಿಗೆ ನೀವು ಒಂದು ಮಸಾಲೆ ದೋಸೆ ಕೊಡ್ಬೇಕು. ಒಂದು ಮಸಾಲೆ ದೋಸೆ ನನ್ನ ಮಗಳಿಗೆ ಕೊಡ್ರಿ. ಅದಕ್ಕಾಗುವಂತ ದುಡ್ಡು, ಅದಕ್ಕಾಗುವಂತ ಹಣ ಮಾತ್ರ ನನ್ನಲ್ಲಿದೆ, ಬೇರೆ ಆದಂತ ಹಣ ನನ್ನ ಹತ್ರ ಇಲ್ಲ ಅಂತ ಕೇಳ್ತಾರೆ. ಆದರೆ ಆತನ ಹೇಳುವಂತ ಮಾತು, ಆ ಮಗಳಿಗೆ ಒಂದು ದೋಸೆ ಕೊಡಿಸಕ್ ಮಾತ್ರ ಹಣ ಇದೆ ನನ್ನ ಹತ್ರ, ಬೇರೆ ಯಾವ ಐಟಮ್ ನನಗೂ ಕೂಡ ತಿನ್ನಕ್ಕಿಲ್ಲ, ಬೇರೆ ಏನು ಕೊಡಕ್ಕಿಲ್ಲ ಎಂಬುದಾಗಿ ಹೇಳಿದಾಗ ಆ ಕ್ಲೀನ್ ಮೇಕರ್ ಆ ಒಂದು ಕ್ಯಾಶಿಯರ್ ಹತ್ರ, ಓನರ್ ಹತ್ರ ಹೇಳ್ತಾನೆ, ನೋಡಿ ಸರ್, ಅಲ್ಲಿ ಕುತ್ಕೊಂಡಿರುವಂತ ಆ ತಂದೆ ಮಗಳು ಕೂಡ ತುಂಬಾ ಬಡತನದಲ್ಲಿ ಬೆಳೆದಂತವರು. ಆ ತಂದೆ ಒಂದು ಭಾಷೆ ಕೊಟ್ಟಿದ್ನ ಮಗ, ಏನಪ್ಪಾ ಅಂದ್ರೆ, ನೀನ್ SLC ಪಾಸ್ ಆದ್ರೆ
5 ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಎಂಬುದಾಗಿ ಹೇಳಿದ್ರು. ಅದಕ್ಕೋಸ್ಕರ ಆ ತಂದೆ ಮಗಳಿಬ್ರು ಕೂಡ ಬಂದು ಅಲ್ಲಿ ಕುತ್ಕೊಂಡಿದ್ದಾರೆ. ಆ ಮಗಳಿಗೆ ಒಂದೇ ಒಂದು ದೋಸೆ ಕೊಡ್ಸಕ್ಕೆ ಮಾತ್ರ ಆ ಅಂಕಲ್ ಅವ್ರ ಹತ್ರ ದುಡ್ಡು ಇದೆ ಅಂತೆ, ಕೊಡ್ಸಕ್ಕೆ ಹಣ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತ ಆ ಕ್ಯಾಶಿಯರ್ ಹತ್ರ ಮಾತಾಡಿದಾಗ ಅವ್ನು ಕ್ಲೀನ್ ಮೇಕರ್ ಹೇಳ್ತಾನೆ, ನೋಡಿ ನೋಡಿ ಇವ್ರೆ, ಆ ಅವ್ರಿಗೆ ಏನ್ ಊಟ ಬೇಕೋ ನಾನು ಕೊಡ್ತೀನಿ, ಅದರ ಹಣ ನೀವೇನ್ ಮಾಡ್ಬೇಕಂದ್ರೆ ಈ ತಿಂಗಳಲ್ಲಿ ಕೊನೆಯಲ್ಲಿ ನೀವು ಹಣದ ನನ್ನ ಒಂದು ಸಂಬಳದಲ್ಲಿ ನೀವು ಹಿಡ್ಕೊಡ್ರಿ ಎಂಬುದಾಗಿ ಮಾತು ಹೇಳಿದಾಗ ಅವಾಗ ಆ ಕ್ಲೀನ್ ಮೇಕರ್ ಹೇಳಿದಂತ ಮಾತು ಆ ಕ್ಯಾಶಿಯರ್, ಆ ಹೋಟೆಲ್ ಓನರ್ ಹೃದಯ ಮುಟ್ತದೆ. ಮುಟ್ಟಿದಾಗ ಏನ್ ಮಾಡ್ತಾರೆ ಅಂದ್ರೆ ಆ ಕ್ಲೀನ್ ಮೇಕರ್ ಕ್ಯಾಶಿಯರ್ ಇಬ್ರು ಮಾತಾಡ್ಕೊಂಡು, ಹೌದಾ ಆ ಮಗಳು ನಮ್ಮ ತಾಲೂಕ್ಗೆ ನಮ್ಮ ಊರಿಗೆ ಒಳ್ಳೆಯ ಮಾರ್ಕ್ಸ್ ತೆಗೆದು ಒಳ್ಳೆ ರೀತಿಯಲ್ಲಿ ಪಾಸ್ ಆಗಿದ್ದಾಳಲ್ಲ, ನಮ್ಮ ಹೋಟ್ಲಲ್ಲೇ ಒಂದು ದೊಡ್ಡ ಸನ್ಮಾನ ಮಾಡೋಣ ಎಂಬುದಾಗಿ ಹೇಳಿ ಆ ಕ್ಲೀನ್ ಮೇಕರ್ ಓನರ್ ಇಬ್ಬರು ಸೇರ್ಕೊಂಡು ಅವ್ರಿಗಿಬ್ರಿಗೂ ಒಳ್ಳೆ ಬಟ್ಟೆ ತರಿಸಿ ಅದೇ ಹೋಟ್ಲಲ್ಲಿ ಒಂದು ಚಿಕ್ಕದು ಒಂದು ಕೊಠಡಿ ಸಿದ್ಧ ಮಾಡಿಸಿ ಆ ತಂದೆ ಮಗಳನ್ನಿಬ್ರು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಅವ್ರಿಗೆ ಬೇಕಾದಂತ ಒಂದು ಒಳ್ಳೆ ಊಟ ಕೊಟ್ಟು ಅವ್ರಿಗೆ ಬೇಕಾದಂತ ಒಳ್ಳೆ ಸನ್ಮಾನ ಕೊಟ್ಟು ಆ ಹೋಟೆಲಿಂದ ಕಳಿಸ್ತಾರೆ. ಅದಾದ ನಂತರ ಏನಪ್ಪಾ ಆಗ್ತದೆ ಅಂದ್ರೆ 15 ವರ್ಷ ಆಗ್ತದೆ. ಅದಾದ ನಂತರ 15 ವರ್ಷ ಆದ್ಮೇಲೆ ಏನಾಗ್ತದಪ್ಪ ಅಂದ್ರೆ ಆ ಒಂದು ಹೋಟೆಲ್ಗೆ ಒಂದು ಫೋನ್ ಬರ್ತದೆ. ಏನ್ ಫೋನ್ ಬರ್ತದಪ್ಪ ಅಂದ್ರೆ, ಇವತ್ತು ಈ ಹೋಟೆಲ್ಗೆ DC ಬರ್ತಾ ಇದಾರೆ ಊಟಕ್ಕೆ ಎಂಬುದಾಗಿ. ಯಾರು ಬರ್ತಾ ಇದಾರೆ? DC ಬರ್ತಾ ಇದಾರೆ ಹೋಟ್ಲಿಗೆ ಎಂಬುದಾಗಿ ಒಂದು ಫೋನ್ ಕಾಲ್ ಬರ್ತದೆ. ಹೌದಾ? ಆ ಕ್ಯಾಶಿಯರ್ ಓನರ್ ಹೇಳ್ತಾರೆ, ಹೌದಾ DC ಬರ್ತಾ ಇದಾರೆ ನಮ್ಮ ಹೋಟ್ಲಿಗೆ ಎಂಬುದಾಗಿ ಎಲ್ಲಾ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿ ಏನ್ ಮಾಡ್ಕೊಳ್ತಾರೆ ಅಂದ್ರೆ, ಇಬ್ಬರು ಆ ಕಡೆ ಈ ಕಡೆ ಇಬ್ಬರು ಹೆಣ್ಮಕ್ಳು ಹೂಗುಚ್ಚಿಗಳು ಹಿಡ್ಕೊಂಡು ನಿಂತ್ಕೊಂಡಿರುವಂತ ಸಮಯದಲ್ಲಿ ಏನಾಗ್ತದೆ, ಆ ಒಂದು DC ಒಂದು ದೊಡ್ಡ ಫಾರ್ಚುನರ್ ಕಾರಲ್ಲಿ ಇಳಿದು ಆ ಹೋಟೆಲ್ ನೊಳಗೆ ಹೋಗಿ ಹೋಗಿದ ತಕ್ಷಣ ಆ ಬಾಗಿಲಲ್ಲಿ ಕ್ಯಾಶಿಯರ್ ಕಾಲಿಗೆ ಬೀಳ್ತಾಳೆ ಆ ಒಂದು ಹೆಣ್ಮಗಳು. ಆ ಕ್ಯಾಶಿಯರ್ ಕಾಲಿಗೆ ಬಿದ್ದಾಗ ಅವ್ರು ಹೇಳ್ತಾಳೆ, ಏಕಮ್ಮ ಏನಾಯ್ತು? 15 ವರ್ಷಗಳಿಂದ ನಿಮ್ ಹೋಟೆಲ್ಗೆ ಬಂದಾಗ ನೀವು ಈ ರೀತಿಯಲ್ಲಿ ನನಗೆ ಸನ್ಮಾನ ಮಾಡಿ ಪ್ರೀತಿ ತೋರಿಸಿ ನಮ್ಮನ್ನು ಈ ರೀತಿಯಲ್ಲಿ ನೀವು ಮಾನಿಸಿ ನಮ್ಮನ್ನು ನಡೆಸಿದಿರಿ, ಅದಕ್ಕೋಸ್ಕರ ನಾನು ಮತ್ತೆ ಈ ಒಂದು ಹೋಟೆಲ್ಗೆ ಬಂದು ನಿಮ್ಮನ್ನ ಕೂಡ ನಾನು ಗೌರವದಿಂದ ನೋಡ್ಬೇಕನ್ನುವಂತ ಒಂದು ಆಸೆಯಿಂದ ಈ ಹೋಟೆಲ್ಗೆ ಬಂದಿದ್ದೇನೆ. ನಾನು DC ಆಗಿದ್ದೇನೆ. ಈಗ ಇಡೀ ಈ ಒಂದು ಜಿಲ್ಲೆಯ ಒಂದು ಅಧಿಕಾರ ನನ್ನ ಕೈಲಿದೆ ಎಂಬುದಾಗಿ ಹೇಳಿ ಆ ಹೆಣ್ಮಗಳು ಹಂಚ್ಕೊಂಡಾಗ ಆ ಹೋಟೆಲ್ ನಲ್ಲಿ ಇನ್ನೂ ಬೆಳೆದಿರ್ತದ. ಆ ಹೋಟೆಲ್ ಇರುವಂತ ಎಲ್ಲರಿಗೂ ಇವತ್ತು ಊಟ ಕೊಡ್ರಿ, ಎಲ್ಲರಿಗೂ ಊಟ ಕೊಡ್ರಿ, ಅದು ಖರ್ಚಾಗ್ತದೋ ನಾನೇ ಅದನ್ನ ಬರೆಸ್ತೀನಿ ಎಂಬುದಾಗಿ ಹೇಳಿ ಆ ಕ್ಲೀನ್ ಮೇಕರ್ ಅವನನ್ನು ಕೂತ್ಸ್ಕೊಂಡು ಆ ಹೆಣ್ಮಗಳು ಸನ್ಮಾನ ಮಾಡಿ ಆ ಹೆಣ್ಮಗಳು ಅಲ್ಲಿಂದ ಹೋಗ್ತಾರೆ. ಪ್ರೇಯರ್ ನೋಡ್ರಿ, ಇದರಲ್ಲಿ ನಾವು ತಿಳಿಯಬೇಕಾಗಿರುವಂತ ಒಂದು ವಿಷಯ ಏನಪ್ಪ ಅಂದ್ರೆ, ನಾವು ದೇವರ ಹೃದಯವನ್ನು, ಪ್ರೀತಿಯ ದೇವರ ಹೃದಯವನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಒಂದು ವಾಕ್ಯವನ್ನು ನಾನು ಓದ್ಲಿಕ್ಕೆ ಹೋಗ್ತೇನೆ. ದಾವೀದನು ಇವತ್ತಿನ ದಿವಸ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ಹೃದಯಕ್ಕೆ ಮೆಚ್ಚುಗೆಯಾದವನು ಎಂಬುದಾಗಿ. ದೇವರ ಹೃದಯಕ್ಕೆ ಮೆಚ್ಚುಗೆ ಆಗಿರುವಂತವ್ರು ನಾವು ಸತ್ಯವೇದದಲ್ಲಿ ಅನೇಕರನ್ನು ನಾವು ನೋಡ್ತೀವಿ. ದೇವರಿಗೆ ಮೆಚ್ಚುಗೆ ಆದವನು ಯಾರಾಗಿದ್ದನು? ದಾನಿಯೇಲನಾಗಿದ್ದನು. ದೇವರಿಗೆ ಮೆಚ್ಚುಗೆ ಆಗಿದ್ದವನು ಹಿಜ್ಕೀಯನಾಗಿದ್ದನು. ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡವಳು ರೂತಳಾಗಿದ್ದಳು. ಇನ್ನೂ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡವನು ತಾಳ್ಮೆಯಿಂದಿದ್ದವನು ಯೋಬನಾಗಿದ್ದನು, ಅಬ್ರಹಾಮನಾಗಿದ್ದನು. ಈ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡಂತ ಭಕ್ತರನ್ನು ನಾವು ನೋಡ್ತೇವೆ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯ, ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯ 5ನೇ ವಚನ ನಾವು ಓದ್ಕೊಳ್ಳೋಣ. 34ನೇ ಕೀರ್ತನೆ 5ನೇ ವಚನದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. 34ನೇ ಕೀರ್ತನೆ 5ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನೋಡ್ರಿ, ಇಲ್ಲೇ ದೇವರ ವಾಕ್ಯ ಬಂದ್ಬಿಡ್ತು. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಅವತ್ತಿನ ದಿವಸ ಅವರ ದೃಷ್ಟಿ, ಆ ಕ್ಲೀನ್ ಮೇಕರ್ ದೃಷ್ಟಿ ಮತ್ತು ಆ ಒಂದು ಹೆಣ್ಣುಮಗಳ ಆ ಒಂದು ಹೋಟೆಲ್ ಆ ಒಂದು ಮಾಲೀಕರ ದೃಷ್ಟಿ ಆ ಬಡವರ ಮೇಲೆ ಹೋಗಿದ್ದಕ್ಕಾಗಿ ಮತ್ತೆ 15 ವರ್ಷಗಳಾದ ಮೇಲೆ ಅವರ ಅದೊಂದು ಕೃತಜ್ಞತೆ ಮತ್ತೆ ಆ ಹೋಟೆಲ್ಗೆ ತಿರುಗಿ ಬಂತು. ಅದೇ ರೀತಿಯಾಗಿ ಇಲ್ಲಿ ದಾವೀದನು ಕೂಡ ಏನಂತೆ, ದಾವೀದನು ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿ ನಡೆದುಕೊಂಡಿದ್ದನೆಂಬುದಾಗಿ. ದೇವರಿಗೆ ದಾವೀದನ ಹೃದಯ ದೇವರಿಗೆ ತುಂಬಾ ಆಶ್ಚರ್ಯವಾಗಿತ್ತು. ದಾವೀದನು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡನೆಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಮ್ಮ ದೃಷ್ಟಿ
ಅನೇಕರ ದೃಷ್ಟಿ ಇವತ್ತು ಲೋಕದ ಮೇಲೆ ಇದೆ, ಹಣದ ಮೇಲೆ ಇದೆ, ಆಸ್ತಿಯ ಮೇಲೆ ಇದೆ. ಅನೇಕ ಯೌವನಸ್ಥ ಮಕ್ಕಳು ಇವತ್ತಿನ ದಿವಸ ಲೋಕದಲ್ಲಿ ಏನಾಗ್ತಾ ಇದ್ದಾರೆ, ಅವರಿಗೆ ಏನು ಜೋಡೆಯಾಗುವಂತ ಹೆಣ್ಮಕ್ಕಳ ಮೇಲೆ ಇರ್ತದೆ, ಮನೆಯ ಮೇಲೆ ಇರ್ತದೆ, ಆಸ್ತಿ ಮೇಲೆ ಇರ್ತದೆ, ಐಶ್ವರ್ಯದ ಮೇಲೆ ಇರ್ತದೆ. ಆದರೆ ದೇವರ ಮಕ್ಕಳಾದಂತ ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ಆತನ ಮೇಲೆ ಇರಬೇಕು, ದೇವರ ಮೇಲೆ ಇರಬೇಕು. ದಾವೀದನ ದೃಷ್ಟಿ ದೇವರ ಮೇಲೆ ಇತ್ತು. ಆತನ ಹೇಳ್ತಾ ಇದ್ದ, ದಾವೀದನು ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರು ಕತ್ತಲೆಯಲ್ಲಿಲ್ಲ, ಅವರು ಪ್ರಕಾಶದಲ್ಲಿದ್ದಾರೆ, ಅವರು ಬೆಳಕಿನಲ್ಲಿದ್ದಾರೆ, ಅವರು ಕತ್ತಲೆಯಲ್ಲಿಲ್ಲ. ಅವರ ಜೀವಿತ, ಅವರ ಹೃದಯ ಪ್ರಕಾಶದಿಂದ ಒಳಿಚಾರುತ್ತದೆ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾರೆ. ಆತನ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಯಾವತ್ತಿಗೂ ಕೂಡ ಸಮಾಧಾನದಿಂದ ಕೆಡುವುದಿಲ್ಲ, ಲಜ್ಜೆಯಿಂದ ಕೆಡುವುದಿಲ್ಲ. ಅವರ ಹೃದಯದಲ್ಲಿ ಯಾವತ್ತು ಸಂತೋಷವಾಗಿರ್ತದೆ. ಹಣ ಇಲ್ಲದಿದ್ರು, ಆಸ್ತಿ ಇಲ್ಲದಿದ್ರು, ಐಶ್ವರ್ಯ ಇಲ್ಲದಿದ್ರು, ಬಡತನ ಇದ್ರು, ಏನು ಅವರ ಜೀವಿತದಲ್ಲಿ ಒಂದೊಟ್ಟಿಗೆ ಊಟಕ್ಕೆ ಇಳಿದಿದ್ರು, ಕ್ರಿಸ್ತನ ದೇವರ ಮಕ್ಕಳ ಹೃದಯದಲ್ಲಿ, ಅವರ ಮುಖದಲ್ಲಿ ಯಾವಾಗಲೂ ಸಂತೋಷದ ಒಂದು ಮನೋಭಾವವನ್ನು ನಾವು ನೋಡುವಂತವರಾಗಿರ್ತೇವೆ ಪ್ರೇರೆ. ಅದಕ್ಕೋಸ್ಕರ ನಾವು ಚಿಂತಿಸಿದಂತ ಆ ಹೆಣ್ಮಗಳು ಆ ಒಂದು ಕಥೆಯಲ್ಲಿ ನೋಡುವಾಗ ದೇವರ ಪ್ರೀತಿಯ ಒಂದು ಅನುಕಂಪವನ್ನು ನೋಡ್ತಾ ಇರ್ತೀವಿ. ನೋಡ್ರಿ, ಆ ಬಡಕತನದ ಕುಟುಂಬದ ಮೇಲೆ ಅವರು ಆ ಒಂದು ಹೋಟೆಲ್ ಮಾಲೀಕರು ತೋರಿಸಿದಂತ ಒಂದು ಪ್ರೀತಿಯ ಕನಿಕರದ ಹೃದಯ, ಅಲ್ಲಿ ನಾವು ದೇವರ ಹೃದಯವನ್ನು ನೋಡ್ತಾ ಇರ್ತೀವಿ. ಅಲ್ಲಿ ಅವರ ಇಬ್ಬರ ಮಧ್ಯದಲ್ಲಿ ನಡೆದಂತ ಆ ಒಂದು ಏನಾಗಿದೆ, ದೇವರಿಗೆ ಮೆಚ್ಚುಗೆ ಆಗಿರುವಂತಹ ಹೃದಯಗಳಾಗಿದ್ವು ಅವರದು. ಸ್ವಲ್ಪ ಕೆಲವು ವರ್ಷಗಳು, ದಾವೀದನು ಎಷ್ಟು ವರ್ಷ ದೇವರಿಗೂ ಆ ದಾವೀದನಿಗೂ ವರ್ಷಗಳ ಕಾಲ ಅವೇನು ಸಂಬಂಧ ಕಟ್ಟಾಗಿತ್ತು. ಅವನೇನು ದಾವೀದನು ದೇವರಿಗೆ ಏನೋ ಒಂದು ಚಿಕ್ಕ ತಪ್ಪು ಮಾಡಿದಕ್ಕಾಗಿ. ಆದರೆ ಮತ್ತೆ 51ನೇ ಕೀರ್ತನೆ ದಾವೀದನ ಬರೆಚನೆ ಏನೋ ಪ್ರೀತಿ ಸ್ವರೂಪನಾಗಿರುವಂತ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿ ಅನ್ನೋದಷ್ಟು ನಡೆಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡೆಂಬುದಾಗಿ. ಆಮೇಲೆ ನಿನ್ನ ಆತ್ಮ ನನ್ನಿಂದ ತೆಗೆಯಬೇಡ, ನಿನ್ನ ಆತ್ಮ ನನ್ನಿಂದ ತೆಗೆದ್ರೆ ಈ ಲೋಕದಲ್ಲಿ ನಾನು ಏನು ಕೆಲಸಕ್ಕೆ ಆಗ್ತೀನಪ್ಪ, ಈ ಲೋಕದಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದಾವೀದನು ಹೇಳ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ದೇವರ ಹೃದಯಕ್ಕೆ ಹತ್ತಿರವಾಗಿ ನಡೆಯುವಾಗ ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಆಮೇಲೆ 6ನೇ ವಚನದಲ್ಲಿ ನೋಡ್ತೇವೆ, ಕಷ್ಟ ಕಾಲದಲ್ಲಿ ಈ ಮನುಷ್ಯನ ಮರೆ ಇಡಲು ಯೆಹೋವನು ಎಲ್ಲಾ ಬಾಧೆಗಳಿಂದ ಬಿಡಿಸಿದನು ಎಂಬುದಾಗಿ. ಕಷ್ಟದಲ್ಲಿದ್ದ ಆ ಮನುಷ್ಯನು ಆ ಒಂದು ತನ್ನ ಪ್ರೀತಿಯ ಮಗಳಿಗೆ ಏನೋ ಒಂದು ಸಣ್ಣ ವಿಷಯದಲ್ಲಿ ಒಂದು ಸಣ್ಣ ಅಮೌಂಟ್ ತೆಗೆದುಕೊಂಡು ಹೋಗಿ ನನ್ನ ಮಗಳಿಗೆ ಕೊಟ್ಟಂತ ಭಾಷೆಯನ್ನು ನಾನು ಉಳಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ಆ ತಂದೆ ಪ್ರೀತಿಕರವಾದಂತ ಹೃದಯವನ್ನು ನೋಡುವಾಗ, ಅಲ್ಲಿ ದೇವರು ಆ ಕಷ್ಟದಲ್ಲಿದ್ದಂತ ಮನುಷ್ಯರನ್ನು ಗೌರವಿಸ್ಲಿಕ್ಕಾಗಿ, ಆ ಕಷ್ಟದಲ್ಲಿದ್ದಂತ ಮನುಷ್ಯರನ್ನು ಮಾನಿಸ್ಲಿಕ್ಕಾಗಿ ದೇವರು ಆ ಹೋಟೆಲ್ ಅಲ್ಲಿದ್ದಂತ ಆ ಒಂದು ಕ್ಲೀನ್ ಮೇಕರ್ ಅನ್ನು ಹೃದಯವನ್ನು ಮತ್ತೆ ಆ ಒಂದು ಇವರನ್ನು ಉಪಯೋಗಿಸಿಕೊಳ್ಳುವ ಪ್ರಕಾರ ನಮ್ಮನ್ನು ಈ ಲೋಕದಲ್ಲಿ ಕಷ್ಟದಲ್ಲಿದ್ದಂತ ನಮ್ಮನ್ನು, ದುಃಖದಲ್ಲಿದ್ದಂತ ನಮ್ಮನ್ನು, ಲೋಕದ ಆ ವೇದನೆಯಲ್ಲಿದ್ದಂತ ನಮ್ಮನ್ನು, ಅನಾರೋಗ್ಯದಲ್ಲಿದ್ದಂತ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ. ನಮ್ಮನ್ನು ಮಾನಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ ಪ್ರೇರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನ ಹೃದಯ ದೇವರ ದೃಷ್ಟಿಯಲ್ಲಿ ಆತನಿಗೆ ಮೆಚ್ಚುಗೆ ಆಗಿತ್ತು. ಆಮೇಲೆ ವಿಮೋಚನ ಕಂಡ 16ನೇ ಅಧ್ಯಾಯ, ವಿಮೋಚನ ಕಂಡ 15ನೇ ಅಧ್ಯಾಯ 26ನೇ ವಚನ ಓದೋಣ. ವಿಮೋಚನ ಕಂಡ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆಮೆನ್. ದೇವರಿಗೆ ಸ್ತೋತ್ರವಾಗ್ಲಮ್ಮ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಇಲ್ಲಿ 26ನೇ ವಚನದ ಮೇಲ್ಭಾಗದಲ್ಲಿ ನೋಡ್ತೇವೆ, ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು. ಯಾರನ್ನು? ಇಸ್ರಾಯೇಲರನ್ನು. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದಂತ ಇಸ್ರಾಯೇಲರನ್ನು. 12 ದಿವಸಗಳ ಕಾಲ ಪ್ರಯಾಣ, 40 ವರ್ಷಗಳಾಯಿತು ಇಸ್ರಾಯೇಲರ ಜೀವಿತದಲ್ಲಿ. ಅವರ ದೃಷ್ಟಿ ಎಲ್ಲೆಲ್ಲೋ ಹೋಯ್ತು. ದೇವರು ಮೋಶೆಯನ್ನು ಉಪಯೋಗಿಸಿಕೊಂಡು ಆ ಒಂದು ಐಗುಪ್ತ ದೇಶದಲ್ಲಿ ಆ ಜೀತದ ಕೆಲಸ ಮಾಡುತ್ತಿದ್ದಂತ ಆ ಒಂದು ಫರೋಹನನ ಕೈಯಿಂದ ಬಿಡಿಸಿ ಆ ಅಣಿಯುವಂತ ದೇಶವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂತ ದೇಶಕ್ಕೆ ನಡೆಸಿಕೊಂಡು ಬರುವಾಗ
ಈ ಒಂದು ಇಸ್ರಾಯೇಲರು ಏನ್ ಮಾಡ್ತಾರಪ್ಪ ಅಂದ್ರೆ ದೇವರ ಹೃದಯವನ್ನು, ದೇವರ ಒಂದು ಇದನ್ನು ಅವರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡುವಾಗ ಇಲ್ಲಿ ಹೇಳ್ತಾ ಇದೆ, ವಿಮೋಚನೆ ಕಾಂಡದಲ್ಲಿ ಮೋಶೆ ಬರೀತಾ ಇದ್ದಾನೆ, ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವನನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಬೇಕು. ಆತನ ದೃಷ್ಟಿಗೆ ನಾವು ದೇವರ ಮಕ್ಕಳಾದಂತ ನಾವು ಸರಿ ಬೀಳುವುದನ್ನು ಮಾಡ್ಬೇಕು. ಇಲ್ಲಿ KCS ಅಲ್ಲಿರುವಂತ ಅನೇಕ ಸಹೋದರರು ಸಹೋದರಿಯರು ಪ್ರತಿದಿನ ಕೆಲಸಗಳಿಗೆ ಹೋಗ್ತೀರಿ, ಬರ್ತೀರಿ, ಅನೇಕ ರೀತಿಯಂತ ನಿಮಗೆ ಬ್ಯುಸಿ ಆದಂತ ಕಾರ್ಯಗಳಿರ್ತವೆ. ಆದ್ರೂ ಕೂಡ ನಾವು ನಮ್ಮ ಕೆಲಸದ ಒತ್ತಡಗಳಲ್ಲಿ ದೇವರ ವಿಷಯದಲ್ಲಿ ನಾವು ಮರೆಯದಂತೆ ಯಾವಾಗಲೂ ಕೂಡ ಎಚ್ಚರವಾಗಿತ್ತು. ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ನಾವು ಮಾಡುವಾಗ ನಿಜವಾಗಲೂ ಕೂಡ ದೇವರು ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನಾಗಿದ್ದಾನೆ. ದಾವೀದನ ಹೃದಯ ದೇವರ ದೃಷ್ಟಿಗೆ ಹತ್ತಿರವಾಗಿತ್ತು. ದೇವರೆಡ್ಚನೆ ದಾವೀದನು ನನ್ನ ಹೃದಯ ಆದ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಾನೆಂಬುದಾಗಿ ನಾವು ಕೂಡ ಈ ರಾತ್ರಿ ವೇಳೆಯಲ್ಲಿ ದಾವೀದನ ಹಾಗೆ ದೇವರ ಹೃದಯಕ್ಕೆ ಹತ್ತಿರವಾಗಿದ್ದುಕೊಂಡು ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ನಡೆದುಕೊಳ್ಳುವಾಗ, ದೇವರ ದೃಷ್ಟಿಯಲ್ಲಿ ರಾಜ್ಯಕ್ಕಾಗಿ, ದೇಶಕ್ಕಾಗಿ, ನಮ್ಮ KCS ತಂಡಕ್ಕಾಗಿ ಪ್ರಾರ್ಥಿಸುವಂತ ಪ್ರಾರ್ಥನಾ ಪರರಾಗಿ ನಿಲ್ಲಾಗ ದೇವರು ನಮಗೆ ಬರುವಂತ ಕಷ್ಟಗಳಿಂದ ನೋಡ್ರಿ, ಒಂದು ಏನು ದಾನಿಯೇಲನು ದೇವರ ಸನ್ನಿಧಾನದಲ್ಲಿ ದೇವರ ದೃಷ್ಟಿಯಲ್ಲಿ ಆತನು ಯೋಗ್ಯನಾಗಿದ್ದನು. ದಾವೀದನು ಪರಮ ಬುದ್ಧಿಯುಳ್ಳ ಮನುಷ್ಯನಾಗಿದ್ದನು. ದಾನಿಯೇಲನು ದೇವರ ದೃಷ್ಟಿಗೆ ಹತ್ತಿರವಾಗಿದ್ದನು. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಸಾಯುವಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ತಂದೆಯಾದಂತ ದೇವರು ಆತನನ್ನು ಕೈ ಬಿಡದೆ ದೇವರು ಆತನ ಸಾವಿನಿಂದ ಬಿಡುಗಡೆ ಕೊಟ್ಟನು. ಬಲವಾದಂತ ಸಿಂಹದ ಬಾಯಿಗಳನ್ನು ಕಟ್ಟಿ ದಾವೀದನನ್ನು ಆಶೀರ್ವದಿಸಿದನು. ದಾನಿಯೇಲನನ್ನು ಆಶೀರ್ವದಿಸಿದನು. ದಾವೀದನನ್ನು ಆಶೀರ್ವದಿಸಿದನು. ನೋಡ್ರಿ, ನಿಮಗೆ ಇನ್ನೂ ಅನೇಕರನ್ನ ನಾವು ನೋಡ್ಬೋದು. ಯೋಬನ ಜೀವಿತವನ್ನು ನೋಡ್ರಿ, ಅವತ್ತನ ಮೊದಲನೇ ಪರಿಸ್ಥಿತಿ ಹೆಂಗಿತ್ತು, ಕೊನೆಯ ಪರಿಸ್ಥಿತಿ ಹೆಂಗಿತ್ತು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಾಗ ಆತನ ದೃಷ್ಟಿಗೆ ನಾವು ಏನು ಹತ್ತಿರವಾಗುವಾಗ, ದಾವೀದನ ಹಾಗೆ ನಾವು ಹತ್ತಿರವಾಗುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನಾಗಿದ್ದಾನೆ. ಇಲ್ಲಿ 26ನೇ ವಚನದಲ್ಲಿ ಕೆಳಭಾಗದಲ್ಲಿ ನೋಡುವಾಗ ಏನ್ ಹೇಳ್ತಾ ಇದೆ, ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳು. ನೋಡ್ರಿ, ಎಲ್ಲ ಹೇಳ್ತಾ ಇದ್ದಾನೆ, ಇಸ್ರಾಯೇಲಿಗೆ ಮೋಶೆ ಹೇಳ್ತಾ ಇದ್ದಾನೆ, ಮೊದಲದಾಗಿ ಏನಂತೆ, ಆತನ ದೃಷ್ಟಿಗೆ ಏನ್ ಮಾಡ್ಬೇಕಂತೆ, ಸರಿ ಬೀಳುವುದನ್ನು ಮಾಡ್ಬೇಕು. ಎಂತದ್ದು, ಏನು ಸರಿ ಬೀಳುವುದು ಅಂದ್ರೆ ಏನು? ಮೊದಲದಾಗಿ ಇಸ್ರಾಯೇಲರು ದೇವರ ದೃಷ್ಟಿಗೆ ಏನಾದ್ರು ಅವಿಧೇಯರಾದರು. 40 ದಿವಸ ರಾತ್ರಿಯಾಗಲು ಮೋಶೆ ಬೆಟ್ಟದ ಮೇಲೆ ಹೋಗಿ, ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ 10 ಆಜ್ಞೆಗಳನ್ನು ತೆಗೆದುಕೊಂಡು ಕೆಳಗೆ ಬರುವುದರೊಳಗಾಗಿ ಇವ್ರು ಏನ್ ಮಾಡಿದ್ರು, ಎಲ್ಲ ಅವರ ಹತ್ರ ಇದ್ದಂತ ಎಲ್ಲ ಬೆಳ್ಳಿ ಬಂಗಾರವನ್ನು ತೆಗೆದು ಒಂದು ಜಡಮೂರ್ತಿಯನ್ನು ಮಾಡಿಕೊಂಡು ಅವರು ವಿಗ್ರಹಾರಾಧನೆ ಮಾಡ್ಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ಅದೇನು, ಮೋಶೆಯ ಮುಖವನ್ನು ಅವರಿಂದ ನೋಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ದೇವರ ದೃಷ್ಟಿ, ದೇವರ ಒಂದು ಅಭಿಷೇಕ ಮೋಶೆಯ ಮೇಲೆ ಇತ್ತು. ಅದೇ ರೀತಿಯಾಗಿ ಇಸ್ರಾಯೇಲರ ಆ ಒಂದು ಪಾಪದ ಕಣ್ಣುಗಳು ಆತನ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕಂತೆ, ದೇವರ ವಾಕ್ಯವನ್ನು ಆತನ ದೃಷ್ಟಿಗೆ ಸರಿಬಿಡುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಸತ್ಯವೇದದಲ್ಲಿ ಅನೇಕ ಆಜ್ಞೆಗಳನ್ನು ನಾವು ಕೊಟ್ಟಿದ್ದಾನೆ. ಇಸ್ರಾಯೇಲ್ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದರು. ಇಸ್ರಾಯೇಲ್ಗೆ ಸರಿ ಏನ್ ಹೇಳಿದ್ರು, ಅರಿಯುವಂತ ದೇಶವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಅವರ ಪ್ರಯಾಣ ಪ್ರತಿ ಸ್ವಲ್ಪ ದಿನಗಳಷ್ಟೇ, 12 ದಿವಸಗಳ ಕಾಲ ಪ್ರಯಾಣ. ಎಷ್ಟು ವರ್ಷಗಳಾಯ್ತು? 40 ವರ್ಷಗಳಾಯ್ತು. ಸುತ್ತಾ ಇದ್ರು, ಸುತ್ತದನ್ನೇ ಸುತ್ತಾ ಇದ್ರು. ಪ್ರಾರಂಭದಲ್ಲಿ 3.5 ಲಕ್ಷ ಜನ ಅವರ ಪ್ರಯಾಣದಲ್ಲಿ ಅವರ ಜೊತೆಯಲ್ಲಿದ್ರು. ಕೊನೆಯದಾಗಿ 23.5 ಲಕ್ಷ ಜನ, 24 ಲಕ್ಷ ಜನ ಅಲ್ಲಿ ಬೆಳೀತಾ ಜನಸಂಖ್ಯೆ ಬೆಳೀತು. ಆದರೆ ಪ್ರತಿದಿನ ದೇವರನ್ನು ಅವರು ಏನು ಮಾಡಿದ್ರು, ಆ ದೇವರನ್ನು ಅವರು ದೂಷಿಸುವಾಗ, ದೇವರನ್ನು ಅವರು ತಿರಸ್ಕರಿಸುವಾಗ, ದೇವರ ಮಾತಿಗೆ ಅವರು ವಿಧೇಯರಾಗುವಾಗ ಅವ್ರು ಏನಾದ್ರು ಗೊತ್ತಾ, 1000 ಜನ ಸತ್ತು ಬಿದ್ರು. ಕೊನೆಯದಾಗಿ ಹಾಲು ಜೇನು ಹರಿಯುವಂತ ದೇಶವನ್ನು ಮುಟ್ಟಿದ್ದ ಯಾರಂದ್ರೆ ಬರೀ ಇಬ್ಬರು ದೇವರ ಮಕ್ಕಳು, ದೇವರ ಭಕ್ತರು. ಯಾರಂದ್ರೆ ಮೋಶೆ ಸತ್ತ ಮೇಲೆ ಇಸ್ರಾಯೇಲ್ ಅರಸನಾಗಿ ಇಸ್ರಾಯೇಲ್ ಅರಸನಾಗಿ ಮಾಡಿದಂತ ಯೋಶುವನು ಮತ್ತು ಆತನ ಜೊತೆಯಲ್ಲಿ ಕಾಲೇಬನ ಮಾತ್ರ
ಆ ಒಂದು ಹಾಲು ಜೇನ ಹರಿಯುವಂತ ದೇಶವನ್ನು ಬಿಟ್ಬೇಕಾಯ್ತು ಬಂತು. ನೋಡ್ರಿ ಹೇಳ್ತಾ ಇದ್ದಾನೆ ದೇವರ ವಾಕ್ಯದಲ್ಲಿ, ಆತನ ಆಜ್ಞೆಗಳನ್ನು ಆತ ಕೇಳಿ, ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿಬಿಡುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು. ನಾವು ಮೊದಲು ವಿಧೇಯರಾಗ್ಬೇಕು. ಎರಡನೇದಾಗಿ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನಾದರೂ ನಿಮಗೆ ಬರಮಾಡುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ದೇವರು ನಮಗೆ ಆರೋಗ್ಯದಾಯಕನ ಪ್ರಿಯರೇ. ಇಸ್ರಾಯೇಲ್ ದೇವರ ಆರೋಗ್ಯದಾಯಕನಾಗಿದ್ದನು. ನೋಡ್ರಿ, ನಮಗೆ ಚಿರಪರಿಚಿತವಾದಂತ, ನಾನು ಕೆಲವು ದಿವಸಗಳಿಂದ ನಾನು ಹಿಜ್ಕೀಯನ ಒಂದು ವಿಷಯವಾಗಿ ನಿಮಗೆ ಹೇಳಿದ್ದೆ. ಆತನ ಆರೋಗ್ಯ ಹದಗೆಟ್ಟು ಹೋಗಿತ್ತು. ಪ್ರವಾದಿ ಅಂತ ಯೋಷಯನನ್ನು ಆತನ ಮನೆಗೆ ಕಳಿಸ್ತಾನೆ. ಆತನ ಮನೆಗೆ ಕಳಿಸಿ, ನಿನ್ನ ಕೆಲಸ ಮುಗೀತು, ನಿನ್ನ ಲೈಫ್ ಮುಗೀತು, ಬರೀ 3 ದಿವಸ ಅಷ್ಟೇ ನಿನಗೆ ಬಾಕಿ. ನಿನ್ನ ಮನೆಯ ವಿಷಯವಾಗಿ, ನಿನ್ನ ಹೆಂಡತಿ ಮಕ್ಕಳ ವಿಷಯವಾಗಿ, ನಿನ್ನ ಮಕ್ಕಳಿಗೆ ಆಸ್ತಿ ಐಶ್ವರ್ಯ ಏನ್ ಮಾಡ್ಬೇಕು ಅದನ್ನ ಮಾಡು, ನಿನಗೆ ಸಾವು ಬಂದು ಕಾದಿದೆ ಎಂಬುದಾಗಿ ಹೇಳಿದಾಗ ಹಿಜ್ಕೀಯನು ಏನ್ ಮಾಡ್ತಾನೆ, ಮೋರೆಯನ್ನು ಗೋಡೆಗೆ ತಿರುಗಿಸಿ ಗದ 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 ಅಂತ ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಪ್ರಾರ್ಥಿಸ್ತಾನೆ. ಏನಂತ ಪ್ರಾರ್ಥಿಸ್ತಾನೆ? ದೇವರೇ, ನಿನ್ನ ದೃಷ್ಟಿಗೆ ನಾನು ಯೋಗ್ಯನಾಗಿ ನಡೆದುಕೊಂಡಿದ್ದು, ನಿನ್ನ ದೃಷ್ಟಿಗೆ ನಾನು ಒಳ್ಳೆಯವನಾಗಿ ನಡೆದುಕೊಂಡಿದ್ದು, ನಿನ್ನ ದೃಷ್ಟಿಯಲ್ಲಿ ನನ್ನ ಭಯ ಭಕ್ತಿಯುಳ್ಳವನಾಗಿ ನಡೆದುಕೊಂಡಿದ್ದನು, ನಿನ್ನ ನೆನಪು ಮಾಡಿಕೋ ದೇವರು ಎಂಬುದಾಗಿ ಪ್ರಾರ್ಥಿಸುವಾಗ, ಪ್ರವಾದಿ ಅಂತ ಯೆಶಾಯನು ಇನ್ನು ಅರಮನೆಯ ಅಂಗಳವನ್ನು ದಾಟಿ ಹೋಗದಿದ್ದಕ್ಕಿಂತ ಮುಂಚಿತವಾಗಿ ಮತ್ತೆ ದೇವರ ಆತ್ಮನು ಯೆಶಾಯನೊಟ್ಟಿಗೆ ಮಾತಾಡ್ತಾನೆ. ದೇವರು ಯೆಶಾಯನೊಟ್ಟಿಗೆ ಮಾತಾಡ್ತಾನೆ, ಯೆಶಾಯನೇ, ಪ್ರವಾದಿ ಅಂದ ಯೆಶಾಯನೇ, ಮತ್ತೆ ನೀನು ಹಿಜ್ಕೀಯನ ಬಳಿಗೆ ಹೋಗು. ನಾನು ಹೇಳಿದ್ದನ್ನು ಅವನಿಗೆ ಹೇಳು. ಏನಂತ? ನಿನ್ನ ಕಣ್ಣೀರನ್ನು ದೇವರು ನೋಡಿದ್ದಾನೆ, ನಿನ್ನ ಜೀವಿತವನ್ನು ದೇವರು ನೋಡಿದ್ದಾನೆ. ನಿನಗೆ ಮತ್ತೆ 15 ವರ್ಷಗಳ ಕಾಲ ಆಯುಷ್ಯನ್ನು ಕೊಡ್ತಾನೆ. 15 ವರ್ಷಗಳ ಕಾಲ ಆಯುಷು ಆ ಒಂದು ಹಿಜ್ಕೀಯನ ಜೀವಿತಕ್ಕೆ ಗ್ರಾಂಟೆಡ್ ಆಯ್ತು. ಇವತ್ತು ಕೂಡ ನಾವು ನಮ್ಮ ಜೀವಿತದಲ್ಲಿ ಕೂಡ ನಮಗಿರುವಂತ ಕಷ್ಟಗಳು, ನಮಗಿರುವಂತ ದುಃಖಗಳು ಹೋಗಿ ದೇವರು ನಮಗೆ ಬೇಕಾಗಿರುವುದನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ ಪ್ರೇರೆ. ನೋಡ್ರಿ, ಅಲ್ಲಿ ಹೇಳ್ತಾ ಇದೆ ದೇವರ ವಾಕ್ಯ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆತನ ದೃಷ್ಟಿಯಲ್ಲಿ ಸರಿಯಾದಂತೆ ರೀತಿಯಲ್ಲಿ ನಡೆದುಕೊಳ್ಳುವಾಗ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಎಷ್ಟು ವರ್ಷಗಳಿಂದ ಅವನಿದ್ದನು ಗೊತ್ತಾ? 38 ವರ್ಷಗಳಿಂದ ಅವನಿದ್ದನಲ್ಲಿ. 38 ವರ್ಷಗಳಿಂದ ಪಾರ್ಶ್ವರೋಗ್ಯದಂತ ಮನುಷ್ಯನು ಅಲ್ಲಿದ್ದನು. ಯೇಸು ಸ್ವಾಮಿ ಅಲ್ಲಿಗೆ ಹೋಗಿ ಹೇಳ್ತಾನೆ, ಅಯ್ಯ ಅಪ್ಪ, ನಿನಗೆ ಮನಸ್ಸಿದ್ರೆ ನನಗ್ ಗುಣಪಡಿಸು ಅಂತ ಹೇಳ್ತಾನೆ. ಏನದು ಅವನು ಹೇಳಿದ್ದು? ನಿನಗೆ ಮನಸ್ಸಿದ್ರೆ ನನ್ ಗುಣಪಡಿಸು. ಅವಾಗ ದೇವ್ರು ಹೇಳ್ತಾನೆ, ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟಾ? 38 ವರ್ಷಗಳಿಂದ ಬಿದ್ದಿದ್ದವನು, ಸ್ವಾಮಿ ನನಗೆ ಗುಣಪಡಿಸಿದ್ರೆ ಸಾಕು, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದಿರ. ಅವನು ಹೇಳ್ತಾನೆ, ಆ ನೀರು ದೇವದೂತನು ಬಂದು ಕಲಕುವಾಗ ನನಗಿಂತ ಮುಂಚಿತವಾಗಿ ಯಾರಾದ್ರೂ ಒಬ್ರು ಹೋಗಿ ಅದರಲ್ಲಿ ಬೀಳ್ತಾರೆ. ಅದು ನಾನು ಬೀಳ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿನ್ನ ಮನಸ್ಸಿದ್ರೆ ನನ್ನನ್ನು ಏನ್ ಮಾಡು, ಗುಣಪಡಿಸು ಅಂತ ಹೇಳುವಾಗ ಏನ್ ಮಾಡ್ತಾನೆ ದೇವ್ರು? ನಿನ್ನ ನೀರಲ್ಲೇ ಬಿಡೋದು ಬೇಡ, ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗು. ದೇವ್ರು ನಮಗೂ ಕೂಡ ಅದು ಹೇಳಬೇಕು. ಬ್ರದರ್ ಕಿಶೋರ್ ಅವರೇ, ಬ್ರದರು, ನಿಮ್ಮ ಹೆಸರಲ್ಲಿ ಕೂಡ ದೇವ್ರು ಹೇಳಬೇಕು, ನೀವು ನನ್ನ ದೃಷ್ಟಿಗೆ ಹತ್ತಿರವಾಗಿ ನಡೆದುಕೊಳ್ತಾ ಇದ್ದೀರಾ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ನಿಮಗಿರುವಂತ ಕಷ್ಟ, ನಿಮಗಿರುವಂತ ನೋವು, ನಿಮಗಿರುವಂತ ಬಾಧೆ ಎಲ್ಲವನ್ನೂ ಕೂಡ ನಾನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ದೇವರು ನಮ್ಮನ್ನು ಹೇಳಿ ನಡೆಸುವಂತವನಾಗಿದ್ದಾನೆ. ಕೀರ್ತನೆಗಳು 33ನೇ ಅಧ್ಯಾಯ 14ನೇ ವಚನ ಓದ್ರಿ ಬೇಗ. 33ನೇ ಅಧ್ಯಾಯ 14ನೇ ವಚನ. ಕೀರ್ತನೆಗಳು 33ನೇ ಅಧ್ಯಾಯ 14ನೇ ವಚನ ನೋಡ್ರಿ, ಬಂದ್ಬಿಡ್ತು ಸ್ಕ್ರೀನ್ ಮೇಲೆ. ಯೆಹೋವನವರಿಗೆ ನಿಮ್ಮ ತಾನಿರುವ ಸ್ಥಾನದಿಂದ ಭೂನಿವಾಸಿಗಳ ಕೀರ್ತನೆಗಳು 33ನೇ ಅಧ್ಯಾಯ 14. ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ದಾವೀದನ ವಿಷಯವಾಗಿ ಮತ್ತೊಂದು ವಾಕ್ಯದಲ್ಲಿ ಬರಿತಾ ಇದೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಎಲ್ಲಿ ದೇವರಿರುವುದು? ನಮ್ಮ ದೇವರು ಪರಲೋಕ ರಾಜ್ಯದಲ್ಲಿದ್ದಾನೆ. ದಾವೀದನನ್ನು ನೋಡಿದಂತ ದೇವರು ಅಲ್ಲಿದ್ದಾನೆ, ದಾನಿಯೇಲನನ್ನು ನೋಡಿದಂತ ದೇವರು ಅಲ್ಲಿದ್ದಾನೆ, ಯೋಬನ ಜೀವಿತವನ್ನು ನೋಡಿದಂತ ದೇವರು ಅಲ್ಲಿದ್ದಾನೆ. ಆತನ ದೃಷ್ಟಿ ಇಡೀ ಪ್ರಪಂಚದ ಮೇಲೆ ಇದೆ, ಇಡೀ ಲೋಕದ ಮೇಲೆ ಇದೆ. ಇವತ್ತು ನಮ್ಮ ಮೇಲೆ ಆತನ ದೃಷ್ಟಿ ನಮ್ಮ ಮೇಲೆ ಕೂಡ ಇದೆ. ಅದಕ್ಕೋಸ್ಕರ
ನಾವು ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ದೃಷ್ಟಿಗೆ ಸರಿತೋಚುವಂತ ಮಕ್ಕಳಾಗಿ ಜೀವಿಸುವಾಗ ನಾವು ಕೂಡ ಏನಾಗ್ತೇವೆ, ಆತನ ಹೃದಯಕ್ಕೆ ಹತ್ತಿರವಾಗ್ತೇವೆ. ಆತನ ಹೃದಯದ ಆ ಹತ್ತಿರವಾದಂತ ಮಕ್ಕಳಾಗಿ ನಾವು ನಡಿಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾರೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಕೆಳಗಡೆ ನೋಡ್ತಾ 13ನೇ ವಚನದಲ್ಲಿ, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನೂ ನೋಡುತ್ತಾನೆ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನೂ ನೋಡ್ತಾನಂತೆ. ಆಕಾಶದಿಂದ ಅಂದ್ರೆ ಆತನಿರುವಂತ ಪರಲೋಕ ರಾಜ್ಯದಿಂದ, ಆತನಿರುವಂತ ಸುಂದರವಾದಂತಹ ಅರಮನೆಯಿಂದ ನಮ್ಮನ್ನು ನಿಮ್ಮನ್ನು ಪ್ರತಿದಿನ ನಾವು ನಡೆಸುವಂತ ಈ ಪ್ರಾರ್ಥನೆ ಕೂಟಗಳನ್ನು ದೇವರು ನೋಡುವಂತವನಾಗಿದ್ದಾನೆ. ಈ ಪ್ರಾರ್ಥನೆ ಕೂಟದಲ್ಲಿ ದೇವರಿಗೆ ನಮ್ಮ ಹೃದಯ ನಿಮ್ಮ ಹೃದಯ ಏನಾಗಿದೆ ತಗ್ಗಿಸಿಕೊಂಡು ದೇವರ ಸಂಧಾನ ಕೂತ್ಕೊಂಡಿದ್ದೇವಾ? ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸಂಧಾನ ಕೂತ್ಕೊಂಡಿದ್ದೇವಾ? ಒಡೆದು ಹೋಗಿರುವಂತಹ ಹೃದಯದಿಂದ ದೇವರ ಸಂಧಾನಕ್ಕೆ ಬಂದಿದ್ದೇವಾ? ಕಳೆದು ಹೋದಂತ ದಿನಮಾನಗಳಲ್ಲಿ ಒಬ್ಬ ಸುಮಾರು 8-10 ವರ್ಷಗಳಿಂದ ಒಬ್ಬ ಸ್ನೇಹಿತನು ನನಗೆ ಪರಿಚಯ ಆಗಿದ್ದ. ಆ ಸ್ನೇಹಿತನು ನನಗೆ ಫೋನ್ ಮಾಡಿ ಫಸ್ಟ್ ಒಂದು ವಾಕ್ಯ ಬೇಕು, ಎಲ್ಲಿದೆ ವಾಕ್ಯ ಅಂತ ಕೇಳಿದನು. ಏನು ವಾಕ್ಯನಪ್ಪ ಅಂದ್ರೆ, ಹೃದಯವು ಎಲ್ಲದಕ್ಕೆ ಅಂತ ವಂಚಕ ಎಂಬುದಾಗಿ ಒಂದು ವಾಕ್ಯ ಇದೆ, ಎಲ್ಲಿದೆ ಅಂತ ಕೇಳಿದ. ನನಗೆ ಸಡನ್ ಆಗಿ ನೆನಪು ಬರ್ಲಿಲ್ಲ. ಆಮೇಲೆ ಒಂದು 2 ನಿಮಿಷ ಬಿಟ್ಟು 3 ನಿಮಿಷ ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಯೆರೆಮೀಯ ಅನ್ನೋ ಪ್ರವಾದನ ಗ್ರಂಥದಲ್ಲಿ ಆ ವಾಕ್ಯ 12ನೇ ಅಧ್ಯಾಯ 17ನೇ ಅಧ್ಯಾಯದನ್ನು ನಾನು ಹುಡುಕಿ ಆ ಮನುಷ್ಯನಿಗೆ ಹೇಳಿದೆ. ಅದಕ್ಕೋಸ್ಕರ ನಮ್ಮ ಹೃದಯ ಎಲ್ಲದಕ್ಕಿಂತಲೂ ವಂಚಕವಾಗಿದೆ. ಆ ವಂಚಕವಾಗಿರುವಂತಹ ಹೃದಯವನ್ನು ನಾವೇನ್ ಮಾಡ್ಬೇಕು? ದೇವರ ಸಂಧಾನದಲ್ಲಿ ಅದನ್ನು ಏನ್ ಮಾಡ್ಬೇಕಂದ್ರೆ ನಾವು ಅದನ್ನು ಏನ್ ಮಾಡ್ಬೇಕು? ಕಟ್ ಮಾಡ್ಬೇಕು. ಆ ವಂಚಕವಾಗಿರುವಂತ ಹೃದಯವನ್ನು ಜಜ್ಜಿ ದೇವರ ಸನ್ನಿಧಾನದಲ್ಲಿ ಮೃದುವಾಗಿ ಮಾಡಿಕೊಂಡು ದೇವರಿಗೋಸ್ಕರ ನಿಲ್ಲುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ. ಆದ್ರೆ ನೋಡ್ರಿ, ಇಲ್ಲಿ ಹೇಳ್ತಾ ಇದೆ, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ. ಆಕಾಶದಿಂದ ಮನುಷ್ಯರೆಲ್ಲರನ್ನು, ಇಡೀ ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ನೋಡ್ರಿ, ಕಳೆದ ವಾರದಲ್ಲಿ ನಾವು ನೋಡಿದೆವು, ಏನಾಯ್ತು? ಕಳೆದ ವಾರದಲ್ಲಿ ನಾವು ನೋಡಿದ್ದೇನು? ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿ ಸುಮಾರು 240-250 ಜನರು ಈ ಲೋಕದ ಯಾತ್ರೆಯನ್ನು ಮುಗಿಸಿದರು. ಪ್ರಿಯ ದೇವರ ಮಕ್ಕಳೇ, ಅದರಲ್ಲಿ ಇದ್ದಂತ ಎಲ್ಲಾ ಮನುಷ್ಯರು ಶ್ರೀಮಂತ ಮನುಷ್ಯರು. ನಮ್ಮಾಗಿರುವಂತ ಬಡತನದಲ್ಲಿರುವಂತವರಲ್ಲ. ನಾವು ಈ ಲೋಕದಲ್ಲಿ ಬಡತನದವರೇ, ಈ ಲೋಕದಲ್ಲಿ ಬಡವರೇ, ಆದರೆ ಪರಲೋಕ ರಾಜ್ಯದಲ್ಲಿ ನಾವು ಶ್ರೀಮಂತರಾಗಿದ್ದೇವೆ. ನಮಗೋಸ್ಕರವಾಗಿ ನಮ್ಮಪ್ಪ ಒಂದು ಒಳ್ಳೆಯ ಬಂಗಾರದ ಹಾಳೆಯನ್ನು ನಮಗೋಸ್ಕರವಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಆ ಸಿದ್ಧ ಮಾಡಿಟ್ಟಿರುವಂತ ಮನೆಗೆ ನಾವು ಹೋಗ್ಬೇಕಾಗಿದ್ರೆ ಆತನಿಗೆ ನಮ್ಮ ಹೃದಯ ಏನಾಗಿರ್ಬೇಕು? ಆತನ ದೃಷ್ಟಿಯಲ್ಲಿ ಆತನಿಗೆ ಹತ್ತಿರವಾಗಿರುವಾಗ ದೇವರು ನಮ್ಮ ನಡೆಸುವಂತವನಾಗಿದ್ದಾನೆ. ನೋಡ್ರಿ, ಆತನ ಹೇಳ್ತಾನೆ, ಯೆಹೋವನು ಆಕಾಶ ಮನುಷ್ಯನನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ವಿವೇಚಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಬಾಬಾ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ನೋಡ್ರಿ, ಎಂತ ಮಾತುಗಳು ನಮಗೆ ದೇವರ ಆತ್ಮನು ತಿಳಿಸ್ತಾ ಇದ್ದಾನೆ. ಅವರೆಲ್ಲರ ಹೃದಯಗಳು, ನಮ್ಮೆಲ್ಲರ ಹೃದಯಗಳು. ಇವತ್ತು KCS ತಂಡದಲ್ಲಿ ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ನಾವು ಜಾಯಿನ್ ಆಗಿದ್ದೀವೋ ನಮ್ಮೆಲ್ಲರ ಹೃದಯಗಳನ್ನು ಆತನ ಏನ್ ಮಾಡ್ತಾ ಇದ್ದಾನಂತೆ? ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ನಮ್ಮ ಕೃತ್ಯಗಳು, ನಮ್ಮ ಯೋಚನೆಗಳು, ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿರುವ ಹಾಗೆ ನಮ್ಮ ಯೋಚನೆಗಳೇನು, ನಮ್ಮ ಕೃತ್ಯಗಳೇನು, ಈ ರೀತಿಯಾದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿರುವಾಗ ದೇವರು ನಮ್ಮನ್ನು ನೋಡುವಂತವನಾಗಿದ್ದಾನೆ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಳಗುವುದಿಲ್ಲ ಎಂಬುದಾಗಿ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಇನ್ನೊಂದು ವಾಕ್ಯ ಓದೋಣ. ಯೆಶಾಯನ ಪ್ರವಾದ ಗ್ರಂಥ 65ನೇ ಅಧ್ಯಾಯ 19ನೇ ವಚನ ಓದೋಣ. ಯೆಶಾಯನ ಪ್ರವಾದ ಗ್ರಂಥ 65:19. ಉಲ್ಲಾಸಿಸುವೆನು, ಅದರ ಜನರನ್ನು ತಗೊಳ್ಳುವೆನು. ರೋದನ ಸದ್ದು ಪ್ರಲಾಪವನ್ನು ಹೌದೌದು. ಇಲ್ಲಿ 65:19 ಇಲ್ಲಿ ಬಂದಿದೆ ಸ್ಕ್ರೀನ್ ಮೇಲೆ ವಾಕ್ಯ. 65:19 ದೇವರ ವಾಕ್ಯ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಇಲ್ಲಿ ನಾನು ಯೆರೂಷಲೇಮನ್ನು ದೃಷ್ಟಿಸುತ್ತಾ
ಉಲ್ಲಾಸಿಸುವೆನು. ನಾನು ಯೆರೂಷಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನೆಂಬುದಾಗಿ ಪ್ರವಾದಿಯಾದಂತ ಯೋಷಯನ ಮೂಲಕ ದೇವರಾತ್ಮ ನಮಗೆ ಹೇಳ್ತಾ ಇದ್ದೇನೆ. ನಾನು ಈ ಕೇಶಿಯ ತಂಡವನ್ನು ಇಲ್ಲಿರುವಂತೆಲ್ಲಾ ದೇವರ ಮಕ್ಕಳನ್ನು ನೋಡಿ ನಾನು ಸಂತೋಷಿಸುವವನಾಗಿದ್ದೇನೆ. ಅಬ್ರಹಾಮನನ್ನು ನೋಡಿ, ಅಬ್ರಹಾಮನ ಜೀವಿತದಲ್ಲಿ ಒಂದು ದೊಡ್ಡ ಮತ್ತೆ ಅಬ್ರಹಾಮನನ್ನು ಸಂತೈಸಿ, ಅಬ್ರಹಾಮನೇ ನಿನ್ನ ಕೈಯಲ್ಲಿರುವಂತಹ ಒಂದು ಕೊಡಲಿಯನ್ನು, ಆ ಒಂದು ಕತ್ತಿಯನ್ನು ಇಳಿಸು, ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಎಂಬುದಾಗಿ ಅಬ್ರಹಾಮನ ಸಂತೈಸಿದಂತ ದೇವರು ಈ ಒಂದು ರಾತ್ರಿ ವೇಳೆಯಲ್ಲಿ ನಮ್ಮನ್ನು ಕೂಡ ಸಂತೈಸಿ ಪ್ರವಾದಿಯಾದ ಯೋಷಯನ ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? 19ನೇ ವಚನದಲ್ಲಿ, ನಾನು ಯೆರೂಷಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು. ನಾನು ಅಬ್ರಹಾಮನನ್ನು ನೋಡಿ, ದೇವರ ಆತ್ಮ ನಮಗೆ ತಿಳಿಸ್ತಾನೆ, ಅಬ್ರಹಾಮನನ್ನು ನೋಡಿ ನಾನು ಆಕಾಶದಿಂದ ನೋಡಿ ನಾನು ಉಲ್ಲಾಸ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ. ಅಬ್ರಹಾಮನಿಗೆ ಒಂದು ದೊಡ್ಡ ಪರೀಕ್ಷೆ ಮತ್ತು ನಿನಗೆ ಒಬ್ಬನೇ ಮಗನಾಗಿರುವಂತ ಇಸಾಕನನ್ನು ನನಗೆ ಬಲಿ ಕೊಡ್ಬೇಕು. ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ದೇವರ ಹೃದಯಕ್ಕೆ ಹತ್ತಿರವಾಗಿದ್ದ. ಅಬ್ರಹಾಮನು ತನ್ನ ಪಕ್ಕದಲ್ಲಿರುವಂತ ತನ್ನ ಹೆಂಡತಿ ಕೂಡ ಹೇಳಿಲ್ಲ, ನಮಗೆ ಒಬ್ಬನೇ ಮಗನಾದಂತ ಇಸಾಕನನ್ನು ಬಲಿ ಕೊಡಕ್ ಹೋಗ್ತಾ ಇದ್ದೀನಿ ಅಂತ. ಏನೋ ಹೇಳಿದ್ರೆ ಸಾರಲ್ಲಿ ಹೇಳ್ತಾ ಇದ್ದೇನೋ, ಹೋಗಯ್ಯ, ಕೊಟ್ಟಿರುವಂತ ಒಂದೇ ಒಂದು ಮಗುವನ್ನು, ದೇವ್ರು ಕೊಟ್ಟಿರುವಂತ ಮಗುವನ್ನು ತಿರುಗಿ ದೇವ್ರಿಗೆ ಬಲಿ ಕೊಡ್ಬೇಕಾ? ಯಾರು? ದೇವ್ರು ನಮಗೆ, ದೇವ್ರು ಇಲ್ದಿದ್ರು ಹೋಗ್ಲಿ, ನಾವೇನ್ ಮಾಡೋಣ, ದೇವ್ರು ನಮಗ್ ಬೇಡ ಅಂತೇಳಿ ಸಾರಳು ಏನ್ ಮಾಡ್ತಾ ಇದ್ಲಂದ್ರೆ ದೇವರನ್ನು ಬಿಟ್ಟು ದೂರ ಆಗ್ತಿದ್ಲೇನೋ. ಆದ್ರೆ ಅಬ್ರಹಾಮನು ದೇವರನ್ನು ಬಿಟ್ಟು ದೂರ ಆಗ್ಲಿಲ್ಲ. ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ಏನು, ತನ್ನ ಪ್ರಿಯ ಮಗನಾಗಿರಂತ ಇಸಾಕನನ್ನು ಯಜ್ಞಕ್ಕಾಗಿ ಕರ್ಕೊಂಡು ಹೋಗಿ ಮೊರೆಯ ಬೆಟ್ಟಕ್ಕೆ 3 ದಿವಸಗಳ ಕಾಲ ಪ್ರಯಾಣ ಮಾಡಿ ಹೋಗಿ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನ ಆರಾಧನೆ ಮಾಡಿ ದೇವರಿಗೆ ಯಜ್ಞವನ್ನು ಸಮರ್ಪಣೆ ಮಾಡಿ ಮತ್ತೆ ಬರುವುದಕ್ಕಾಗಿ ದೇವರು ಸಹಾಯ ಮಾಡಿದರು. 100ನೇ ವರ್ಷದಲ್ಲಿ ಅಬ್ರಹಾಮನಿಗೆ ದೇವರ ಸಂತಾನ ಕೊಟ್ಟರು. ಅಣ್ಣಳ ಪ್ರಾರ್ಥನೆಯನ್ನು ಕೇಳಿದಳು. ಅಣ್ಣಳ ಹೃದಯವನ್ನು ದೇವರು ನೋಡಿದನು. ಅಣ್ಣಳ ಜೀವಿತವನ್ನು, ಅಣ್ಣಳ ಗರ್ಭವನ್ನು ದೇವರು ಮುಟ್ಟಿದನು. ಅಣ್ಣಳ ಬಂಜೆತನವನ್ನು ದೇವರು ತೆಗೆದಾಕಿ ಟೈಮ್ ಆಯ್ತು. ಪ್ರವಾದಿಯಾದಂತ ಸಾಮುವೇಲನನ್ನು ದೇವರು ಒದಗಿಸಿಕೊಟ್ರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಹೃದಯ ದೇವರಿಗೆ ಹತ್ತಿರವಾಗಿರುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸಿಸ್ಟರ್. ಸಾರಿ, ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್. ಪಾಸ್ಟರ್ ತುಂಬಾ ಅದ್ಭುತಕರವಾಗಿ ವಾಕ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದೇವರಿಗೆ ವಿಧೇಯರಾಗಿ ಕಟ್ಟಳೆಗಳನ್ನು ಅನುಸರಿಸಿಕೊಂಡು ನಡೆಯುವಾಗ ದೇವರು ಆರೋಗ್ಯದಾಯಕನಾಗಿರುವಂತೆ ಪ್ರತಿಯೊಂದೊಂದು ವಾಕ್ಯವನ್ನು ಅರ್ಥಪೂರ್ಣವಾಗಿ ನಮಗ್ ತಿಳಿಸ್ಕೊಟ್ಟಿದ್ದೀರಾ ಪಾಸ್ಟರ್. ಪ್ರೈಸ್ ಲಾರ್ಡ್ ಪಾಸ್ಟರ್.